ಇವತ್ತು ಮೆನೋಪಾಸ್ ಬಗ್ಗೆ ಮಾತಾಡೋಣ. ಮೆನೋಪಾಸ್ ಅಂತಂದರೆ ಏನು? 1 ವರ್ಷ ಪೀರಿಯಡ್ಸ್ ಇಲ್ಲದೆ ಇದ್ದರೆ ಮೆನೋಪಾಸ್ ಆಯಿತು ಅಂತ ಅನ್ಕೋಬಹುದು. ಅಂತಂದರೆ ಏನು? ಬೇರೆ ಪ್ರೆಗ್ನೆನ್ಸಿ ಅಥವಾ ಇನ್ನೇನು ಬೇರೆ ಕಾಯಿಲೆಗಳು ಇಲ್ಲದೆ ಪೀರಿಯಡ್ಸ್ ನಿಂತರೆ, ಅಂದರೆ 45 ವಯಸ್ಸು ಮೇಲೆ 55 ವಯಸ್ಸು ಒಳಗೆ ಯೂಶಲಾಗಿ ಮೆನೋಪಾಸ್ ಆಗುತ್ತೆ. ನಮ್ಮ ದೇಶದಲ್ಲಿ ಸುಮಾರು 48 ವರ್ಷ ಆ್ಯಾವ್ರೇಜ್ ಏಜ್ ಆಫ್ ಮೆನೋಪಾಸ್ ಅಂತ ಹೇಳ್ತೀವಿ. 40ಕ್ಕೆ ಮುಂಚಿತವಾಗಿ ನಿಂತರೆ ಪ್ರಿಮೆಚೂರ್ ಮೆನೋಪಾಸ್ ಅಂತೀವಿ. 45 ವರ್ಷಗಳಿಗೆ ಮುಂಚೆ ನಿಂತರೆ ಅರ್ಲಿ ಮೆನೋಪಾಸ್ ಅಂತ ಹೇಳ್ತೀವಿ. ಈ ಮೆನೋಪಾಸ್ ಅಂತನ್ನೋದು ಪ್ರಕೃತಿ ಸಹಜವಾದ ಒಂದು ಕ್ರಿಯೆ. ಈ ಪ್ರಕೃತಿ ಸಹಜವಾದ ಕ್ರಿಯೆ ಆಗುವಾಗ ಅನೇಕರಿಗೆ ಅನೇಕ ಸಿಂಪ್ಟಮ್ಸ್ ಬರಬಹುದು, ತೊಂದರೆಗಳು. ಅಂತಂದರೆ ಏನು? ತಲೆಯಿಂದ ಕಾಲ್ವರೆಗೂ ಸಿಂಪ್ಟಮ್ಸ್ ಬರಬಹುದು. ಏನು ತರಹ ಸಿಂಪ್ಟಮ್ಸ್ ಬರಬಹುದು? ಹಾಟ್ ಫ್ಲಶಸ್ ಇರಬಹುದು, ಸ್ವೆಟ್ಟಿಂಗ್ ಇರಬಹುದು. ಅಂತಂದರೆ ಏನು? ಕಾರಣವಿಲ್ಲದೆ ಏನೋ ಸೆಕೆ ಏನೋ ಬೆಂಕಿ ಮೇಲೆ ಇದ್ದಂಗೆ ಅನ್ನಿಸ್ಬಹುದು. ಎಲ್ಲರಿಗೂ ಚಳಿ ಆಗ್ತಾ ಇರುವಾಗ ನಮಗೆ ಸೆಕೆ ಆಗ್ತಾ ಇರ್ಬೋದು, ಎಸ್ಪೆಷಲಿ ಬೆಳಗಿನ ಜಾವ. ಸುಮಾರು 100 ಜನದಲ್ಲಿ 80 ಜನದವರೆಗೂ ಈ ತರಹ ಸ್ವೆಟ್ಟಿಂಗ್ ಎಲ್ಲ ಇರಬಹುದು. ಸೈಕಲಾಜಿಕಲ್ ಸಿಂಪ್ಟಮ್ಸ್ ಏನು? ತುಂಬ ಕೋಪ ಬರೋದು, ಇರಿಟಬಿಲಿಟಿ ಆಗೋದು, ಅಥವಾ ನಿದ್ದೆ ಬರದೇ ಇರೋದು, ಕನ್ಫ್ಯೂಷನ್ಸ್ ಆಗೋದು, ಎಂತೂಸಿಯಾಸಮೇ ಇಲ್ಲದೆ ಇರೋದು, ಅಯ್ಯೋ ಮಾಡಬೇಕಲ್ಲಪ್ಪ ಅಂತಂತಂದ್ಬಿಟ್ಟು, ಅಥವಾ ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಈ ಥರ ನಾನಾ ತರಹ ಸೈಕಲಾಜಿಕಲ್ ಸಿಂಪ್ಟಮ್ಸ್ ಬರಬಹುದು. ಯಾರು ಏನು ಹೇಳಿದ್ರು ಕೂಡ ಅಪಾರ್ಥ ಮಾಡ್ಕೊಳ್ಳೋದು, ಅಯ್ಯೋ ನಾನು ಯಾರಿಗೂ ಬೇಡದೇ ಇರೋಳು ಅಂತೆಲ್ಲ ಅನಿಸೋದು, ಈ ಥರ ಬೇಕಾದಷ್ಟು ಸೈಕಲಾಜಿಕಲ್ ಸಿಂಪ್ಟಮ್ಸ್ ಬರಬಹುದು. ಆದರೆ ಈ ಸೈಕಲಾಜಿಕಲ್ ಸಿಂಪ್ಟಮ್ಸ್ ಬಂದರೆ ಏನೋ ನನಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಬಂದುಬಿಟ್ಟಿದೆಪ್ಪ ಅಂತ ಅಂದ್ಕೋಬೇಕಾಗಿಲ್ಲ, ಧೈರ್ಯ ಕಳ್ಕೊಬೇಕಾಗಿಲ್ಲ. ಅದು ತುಂಬ ಮುಖ್ಯ. ಇನ್ನೇನಾಗಬಹುದು ಮೆನೋಪಾಸ್ನಲ್ಲಿ ಅಂತಂದರೆ, ಸುಮ್ಮನೆ ಕೈಕಾಲು ನೋವು, ಬೆನ್ನು ನೋವು, ಕಾಲು ಸೆಳೆತ, ಈ ಥರ ಎಲ್ಲನೂ ಕೂಡ ಆಗಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಅಂತಂತಂದರೆ, ಸುಮಾರು ಜನ ನಮಗೆ ಹೇಳ್ದೆ, ಎಷ್ಟೋ ಸತಿ ಹೇಳ್ಕೊಳ್ಳೋದೇ ಇಲ್ಲ. ಏನು? ಯೂರಿನ್ನು ತುಂಬ ಸತಿ ಹೋಗಬೇಕು ಅನ್ಸೋದು, ಅಥವಾ ತುಂಬ ಅರ್ಜೆಂಟಾಗಿ ಹೋಗಬೇಕು ಅನ್ಸೋದು. ಅಫ್ಕೋರ್ಸ್ ಈ ವಯಸ್ಸಿನಲ್ಲಿ ಡಯಾಬಿಟೀಸ್ ಕೂಡ ಕೆಲವು ಸತಿ ಬರಬಹುದು. ಅದನ್ನು ಕೂಡ ನಾವು ನೋಡ್ಕೋಬೇಕು. ಈ ಥರ ಯೂರಿನ್ ಜಾಸ್ತಿ ಹೋಗ್ತಾ ಇದೆ, ಅಥವಾ ನಮಗೆ ಅರ್ಜೆಂಟ್ ಆಗ್ತಾ ಇದೆ ಅಂತಂತಂದರೆ ಶುಗರ್ ಪ್ರಾಬ್ಲಮ್ ಇಲ್ಲ ತಾನೇ ಅಂತ ಅನ್ನೋದು ಕೂಡ ನೋಡ್ಕೋಬೇಕಾಗಿರೋವಂತಹ ವಿಷಯ. ಆಮೇಲೆ ತುಂಬ ಡ್ರೈನೆಸ್, ಕೆಳಗಳೆಲ್ಲನೂ ಕೂಡ ವಿಜಯನ ಎಲ್ಲ ತುಂಬ ಡ್ರೈನೆಸ್ ಅನಿಸೋದು, ಸೇರೋದ್ರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋದು, ಸಂಭೋಗದಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗೋದು, ಮತ್ತು ತುಂಬ ಡ್ರೈ ಅನಿಸೋದು ಆವಾಗಲೂ ಕೂಡ, ಸಂಭೋಗದ ಸಮಯದಲ್ಲೂ ಕೂಡ. ಈ ಥರ ಎಲ್ಲನೂ ಕೂಡ ನಾನಾ ತರಹ, ಇದನ್ನೆಲ್ಲ ಯೂರೋಜೆನೈಟಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಇದು ಎಲ್ರಿಗೂ, ಅನೇಕ ಜನಕ್ಕೆ ಆಗುವಂತಹ ಒಂದು ಸಿಂಪ್ಟಮ್ ಅಂತ ಹೇಳಬಹುದು. ಹಾಗಾದರೆ ಏನು ಮಾಡಬೇಕು ಅಂತಂತಂದರೆ, ಇದು ಮೆನೋಪಾಸ್ ಟೈಮ್ನಲ್ಲಿ ಇದೆಲ್ಲ ಆಗೋವಂತಹ ವಿಷಯಗಳು ಅಂತನ್ನೋದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಏನಪ್ಪ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ, ಬರೀ ಸಫರಿಂಗೇನಾ ಅಂತಂತ ಅಲ್ಲ. ಇದಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ, ಮಾಡಿಫಿಕೇಷನ್ಸಿಂದ ಸಾಕಷ್ಟು ಮಟ್ಟಿಗೆ ನೀವು ಇದನ್ನು ಕಡಿಮೆ ಮಾಡ್ಕೋಬೋದು. ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಚೇಂಜಸ್ಸು ಅಂತಂತಂದರೆ, ನಾವು ಆಹಾರದಲ್ಲಿ ಒಂದು ಡಿಸಿಪ್ಲಿನ್, ಶಿಸ್ತನ್ನು ತಂದ್ಕೊಳ್ಳೋದು, ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಮಾಡ್ಕೊಳ್ಳೋದು. ಯಾಕೆ ಅಂತಂತಂದರೆ ಈ ಸಮಯದಲ್ಲಿ ಡಯಾಬಿಟಿಸು, ಬ್ಲಡ್ ಪ್ರೆಷರು ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಮೆನೋಪಾಸ್ ಅಂತನ್ನೋದು ಒಂದು ಮೆಟಬಾಲಿಕ್ ಇವೆಂಟ್ ಅಂತಲೂ ಹೇಳ್ಬೋದು. ಈ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಎದೆ ಮೇಲೆ, ಹೊಟ್ಟೆ ಮೇಲೆ, ಪೃಷ್ಠದ ಮೇಲೆ ಜಾಸ್ತಿ ಬೊಜ್ಜು ಬರಬಹುದು. ಸೆಂಟ್ರಲ್ ರೀಡಿಸ್ಟ್ರಿಬ್ಯೂಷನ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ, ಹಾಗಾಗಬಹುದು. ಅದರಿಂದ ಅನೇಕ ಹೆಲ್ತ್ ಇಶ್ಯೂಸ್, ಆರೋಗ್ಯದ ಇಶ್ಯೂಸು ಕೂಡ ಬರಬಹುದು. ಥೈರಾಯ್ಡ್ ಪ್ರಾಬ್ಲಮ್ಸ್ ಬರಬಹುದು, ಡಯಾಬಿಟಿಸ್ ಬರಬಹುದು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು ಇದೆಲ್ಲನೂ ಕೂಡ ಜಾಸ್ತಿ ಆಗ್ಬೋದು. ಅದೇ ಲಿಪಿಡ್ಸ್ನಲ್ಲಿ ಏರ್ಪೇರ್ ಆಗಬಹುದು, ಅದೇ ಕೊಬ್ಬಿನಲ್ಲಿ ಏರ್ಪೇರ್ ಆಗಬಹುದು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಅನೇಕ ಮೆಟಬಾಲಿಕ್ ಪ್ರಾಬ್ಲಮ್ಸು ಕೂಡ ಬರಬಹುದು.
ಆ ಥರ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಏನಾದರೂ ಬರ್ತಾ ಇದೆಯಾ ಅಂತ ಕೂಡ ನಾವು ನೋಡ್ಕೋಬೇಕು ಮೆನೋಪಾಸ್ ಸಮಯದಲ್ಲಿ. ಸೊ ಈ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದ್ನಲ್ಲ, ಏನು ಮಾಡಬಹುದು ಅಂತಂತಂದರೆ ಆಹಾರದಲ್ಲಿ ಒಂದು ಶಿಸ್ತನ್ನು ತಂದ್ಕೋಬೇಕು. ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಮಾಡ್ಕೋಬೇಕು, ಜಾಸ್ತಿ ಹೊರಗೆ ತಿನ್ನಬಾರ್ದು, ರಾತ್ರಿ ಲೇಟಾಗಿ ಊಟ ಮಾಡಬಾರ್ದು, ಈ ಥರ ಎಲ್ಲನೂ ಕೂಡ ಒಂದು ಸ್ವಲ್ಪ. ಆಮೇಲೆ ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು, ಹಣ್ಣು ತರಕಾರಿ ಅಂದರೆ ಬೇಳೆ ಕಾಳು ಇದೆಲ್ಲನೂ ಕೂಡ ಜಾಸ್ತಿ ಮಾಡ್ಕೋಬೇಕು, ನಟ್ಸ್ ಒಂದು ಸ್ವಲ್ಪ ತೊಗೋಬೇಕು. ಈ ಥರ ಎಲ್ಲನೂ ಕೂಡ ಒಂದು ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೋಬೋದು. ಇನ್ನೇನು ಮಾಡಬಹುದು ಅಂತಂತಂದರೆ ವಾಕಿಂಗು, ಎಕ್ಸಸೈಸಸ್ಸು, ಮಾಡ್ರೇಟ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ವೆಯ್ಟ್ ಲಿಫ್ಟಿಂಗ್, ಮಾಡ್ರೇಟ್ ವೆಯ್ಟ್ ಲಿಫ್ಟಿಂಗ್, ಒಂದು 2 ಕಿಲೋ ಡಂಬಲ್ಗಳು ಅಥವಾ 1 ಲೀಟ್ರು ಅಥವಾ 2 ಲೀಟ್ರ್ ನೀರಿನ ಬಾಟ್ಲ್ಗಳನ್ನು ನಾವು ಎತ್ಕೊಂಡು ಓಡಾಡಿದ್ರು ಎಕ್ಸಸೈಸ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಡಂಬಲ್ಸೇ ಕೊಂಡ್ಕೋಬೇಕು ಅಂತಲೂ ಏನೂ ಇಲ್ಲ. ಮನಸ್ಸು ಸಂತೋಷವಾಗಿರೋದಕ್ಕೆ, ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಯೋಗ ಮಾಡೋದು. ಆಮೇಲೆ ಈ ತರಹ ಪ್ರಾಬ್ಲಮ್ಸ್ ಇರೋದನ್ನು ಏನು ಮುಚ್ಚಿಟ್ಕೋಬೇಕಾಗಿಲ್ಲ. ನಿಮ್ಮ ಗೆಳತಿಯರ ಜೊತೆನೂ ಕೂಡ ಮಾತಾಡೋದ್ರಿಂದನೂ ಕೂಡ ಆ ಭಾರ ಕಡಿಮೆ ಆಗುತ್ತೆ. ಹೀಗೆ ನಾನಾ ತರಹ ನೀವು ಈ ಮೆನೋಪಾಸ್ ಸಿಂಪ್ಟಮ್ಸನ್ನು ನೀವು ಕಡಿಮೆ ಮಾಡ್ಕೋಬಹುದು. ಆದರೆ ಏನಪ್ಪ ಬೇರೆ ಇನ್ನೇನು ಔಷಧಿ ಇಲ್ವಾ ಅಂತಂತಂದರೆ ಬೇಕಾದಷ್ಟು ತರಹ ಔಷಧಿಗಳಿದೆ. ಸೊ ಸಿಂಪಲ್ ವಿಟಮಿನ್ ಮಿನರಲ್ ಕಾಂಬಿನೇಷನ್ನಿಂದ ಹಿಡಿದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಥವಾ ಮೆನೋಪಾಸಲ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಅನ್ನೋವರೆಗೂ ಇದೆ. ಸೊ ತುಂಬ ಸಫರ್ ಆಗ್ತಾ ಇದ್ದಾರೆ, ಅಂದರೆ ತುಂಬ ಸಿಂಪ್ಟಮ್ಸ್ ಇದ್ದು ತುಂಬ ಕಷ್ಟ ಆಗ್ತಾ ಇದೆ ಅಂತಂತಂದರೆ ನೀವು ಮೆನೋಪಾಸಲ್ ಹಾರ್ಮೋನಲ್ ಟ್ರೀಟ್ಮೆಂಟ್ ಕೂಡ ತೊಗೋಬೋದು. ಇದರಿಂದ ಕ್ಯಾನ್ಸರ್ ಬಂದುಬಿಡುತ್ತೆ, ಅದಾಗೋಗುತ್ತೆ ಇದಾಗೋಗುತ್ತೆ ಅಂತಂತ ಏನು ಭಯ ಪಟ್ಕೋಬೇಕಾಗಿಲ್ಲ. ಸೊ ಹೀಗೆ ಮೆನೋಪಾಸನ್ನು ನಾವು ಎದುರಿಸಬಹುದು. ಹಾಬೀಸನ್ನು ಪರ್ಸ್ಯೂ ಮಾಡೋದ್ರಿಂದ, ಅಂದರೆ ಸಂಗೀತ, ಸಾಹಿತ್ಯ ಈ ಥರ ಎಲ್ಲನೂ ಕೂಡ ಮನಸ್ಸಮಾಧಾನ, ಅದ್ರ ಮೂಲಕವಾಗಿ ಮನಸ್ಸಮಾಧಾನ ತಂದ್ಕೊಳ್ಳೋದು, ಮತ್ತು ಯೋಗ ಮಾಡೋದು, ಮತ್ತು ವಿಶೇಷವಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ಮನಸ್ಸು ಮತ್ತು ದೇಹವನ್ನು ಅಳವಡಿಸ್ಕೊಳ್ಳೋದು, ಇದೆಲ್ಲನೂ ಕೂಡ ತುಂಬಾ ಸಹಕಾರಿಯಾಗಿರುತ್ತೆ ಮೆನೋಪಾಸ್ ಟೈಮ್ನಲ್ಲಿ.